ರಾಷ್ಟ್ರಪತಿ ಚುನಾವಣೆಯಲ್ಲಿ NDAಗೆ ಅವ್ರ ಹತ್ರ ಎಷ್ಟು ಓಟ್ ಇತ್ತಲ್ಲ ಅದಕ್ಕಿಂತ 15 ಎಕ್ಸ್ಟ್ರಾ ಓಟ್ಗಳು ಬಂದು ಬಿದ್ದವು. ಎಲ್ಲಿಂದ ಬಂತು, ಹೇಗೆ ಬಂತು, ಯಾರಿಗೆ ಸುಣ್ಣ ಹಚ್ಚಿದ್ರು? ಈ ಹಿಂದಿನಲ್ಲಿ ಒಂದು ಗಾದೆ ಇದೆ, ಚೂನ ಲಗಾಯಾರಿ ಅಂತೇಳಿ. ಅಂದರೆ ಯಾರು ಯಾಮರ್ಸಿದ್ರು? ಈ ಸುಣ್ಣ ಹಚ್ಚಿದ್ದು ಪಪ್ಪುಗೆ ಬೇರೆ ಯಾರೂ ಅಲ್ಲ, ಅವರ ಕಾಂಗ್ರೆಸ್ಸಿಗರೇ. ಚುನಾವಣೆ ಮುಗಿದ ಮೇಲೆ ಇನ್ನೂ ಕೌಂಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ. ಆಗಲೇ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ರು, ನಮ್ಮ ಇಡೀ ಇಂಡಿಯಾ ಅಲಯನ್ಸ್ ಒಗ್ಗಟ್ಟಾಗಿದೆ, 315 ಓಟ್ಗಳನ್ನು ಕೂಡ ನಮ್ಮ ಅಭ್ಯರ್ಥಿಗೆ ಬಿದ್ದಿದೆ. ಆದರೆ ಕೌಂಟಿಂಗ್ ಆದಾಗ NDA ಅಭ್ಯರ್ಥಿ CP ರಾಧಾಕೃಷ್ಣನ್ ಅವ್ರಿಗೆ 452 ಓಟ್ ಬಿದ್ದಿತ್ತು. ರಾಹುಲ್ ಗಾಂಧಿಗೆ ಇದಕ್ಕಿಂತ ಹೆಚ್ಚು ನೋವಾಗಿರೋದೇನು ಅಂತ ಹೇಳಿದ್ರೆ, ಅದಕ್ಕೆ ಸೂತ್ರಧಾರರು ಯಾರು ಗೊತ್ತಾ? ಯಾರನ್ನ ಇವ್ರು ಪಾಲಿಸ್ಕೊಂಡು ಪೋಷಿಸ್ಕೊಂಡು ಬಂದಿದ್ರಲ್ಲ ರಾಹುಲ್ ಗಾಂಧಿ, ಇವ್ರದ್ದೇ ಚಮಚಗಳು. ಯಾವ ಪತ್ರಕರ್ತಗಳು, ಸುಮಾರು 4-5 ಜನ ಲುಟೆನ್ಸ್ ಮೀಡಿಯಾ ಪತ್ರಕರ್ತರು ನೋಡಿ, ಸುಮಾರು ಒಂದು 100 ಜನ ಪತ್ರಕರ್ತರನ್ನ ಈ ಕಾಂಗ್ರೆಸ್ ಅವತ್ತಿಂದ ಸಾಕೊಂಡ್ಬಂದಿದೆ. ಆ 100 ಪತ್ರಕರ್ತರಲ್ಲಿ ಯಾರು ಪ್ರಮುಖವಾದಂತಹ ಸ್ಥಾನದಲ್ಲಿ ಕೂತಿದ್ದಾರೆ, 4-5 ಜನ ಪತ್ರಕರ್ತರು ಯಾರು ಈ ರಾಹುಲ್ ಗಾಂಧಿನ ಮೋಲ್ಡ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ನೀತಿಗಳನ್ನ ಮೋಲ್ಡ್ ಮಾಡ್ತಾರಲ್ಲ, ಅವರೇನೇ ಈ ಮೀರ್ ಸಾದಿಕ್ ಆಟ ಆಡಿ ಕಾಂಗ್ರೆಸ್ನ ಓಟ್ಗಳು NDA ಹೋಗೋಗಿ ಮಾಡಿರೋದು. ಸ್ನೇಹಿತರೆ, ಇದರ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ HN ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಬನ್ನಿ.